ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎಐಡಿಎಸ್ಒ ಸಂಘಟನೆಯಿಂದ ಮೆಗಾ ಪ್ರೊಟೆಸ್ಟ್ ನಡೀತಾ ಇದೆ. ಎಐಡಿಎಸ್ಒ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೆಗಾ ಪ್ರೊಟೆಸ್ಟ್ ನಡೀತಾ ಇರುವುದು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಕಾರಣ ಏನು? ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 1 ತಿಂಗಳಿನಿಂದ ಕಾಲೇಜಿನಲ್ಲಿ ಪಾಠನೆ ನಡೀತಾ ಇಲ್ಲ. ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನ ಬಗೆಹರಿಸಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಅಂತ ವಿದ್ಯಾರ್ಥಿಗಳು ಒತ್ತಾಯಿಸುತ್ತಿದ್ದಾರೆ. ಉಪನ್ಯಾಸಕರನ್ನ ನೇಮಕ ಮಾಡುವಂತೆ ಸ್ಟೂಡೆಂಟ್ಸ್ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇರುವಂತಹ ಕೆಲವೊಂದಷ್ಟು ಆಗ್ರಹಗಳು, ಕೆಲವೊಂದಷ್ಟು ಡಿಮ್ಯಾಂಡ್ಗಳೇನಿದೆ ಪಟ್ಟಿಯ ರೂಪದಲ್ಲಿದೆ. ಈ ಹಿಂದೆ ಕೂಡ ವಿದ್ಯಾರ್ಥಿಗಳು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಶೈಕ್ಷಣಿಕವಾಗಿ ಮುಂದುವರಿಬೇಕು, ಆಗ ಮಾತ್ರ ದೇಶ ಸಮಾಜ ಎಲ್ಲವೂ ಕೂಡ ಬೆಳೆಯೋದಕ್ಕೆ ಬೆಳವಣಿಗೆಗೆ ಸಾಧ್ಯ. ಇದನ್ನ ರಾಜ್ಯ ಸರ್ಕಾರ ಅರ್ಥಕೊಳ್ಬೇಕಾಗತ್ತೆ. ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡೋದಕ್ಕೆ ಇಲ್ಲಿವರೆಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಒಂದು ಕಡೆ ಅಂಗನವಾಡಿಯ ಕೆಲವೊಂದಷ್ಟು ಕಾರ್ಯಕರ್ತರಿಗೂ ಕೂಡ ಸಂಬಳವನ್ನು ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತೊಂದು ಕಡೆ ಕಾಲೇಜಿಗೆ ಸಂಬಂಧಪಟ್ಟಂತೆ ಅತಿಥಿ ಉಪನ್ಯಾಸಕರನ್ನ ಕೂಡ ನೇಮಕ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಪ್ರಶ್ನೆಗಳು, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಸಮತೋಲನದಿಂದ ಸರ್ಕಾರವನ್ನ ನಡೆಸ್ತಾ ಇಲ್ಲ ಅನ್ನೋದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ, ಆಗ್ರಹಿಸ್ತಿದ್ದಾರೆ. ಮಾತನಾಡಿದರೆ ನೋಡ್ಕೊಂಡ್ಬರೋಣ. ಅಂತ ಶುರುವಾಗೇ 1 ತಿಂಗಳಾಗಿದೆ. ಪ್ರತಿದಿನ ಸ್ಟೂಡೆಂಟ್ಸ್ ಬರ್ತಾ, ಮೊದಲನೇದಾಗಿ ಈಗಾಗಲೇ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ 1 ತಿಂಗಳಾಯ್ತು ಎಲ್ಲ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಅಕ್ರಾಸ್ ದ ಸ್ಟೇಟ್, ಇಡೀ ರಾಜ್ಯದಾದ್ಯಂತ ಶುರುವಾಗೇ 1 ತಿಂಗಳಾಗಿದೆ. ಪ್ರತಿದಿನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, ಗೋಡೆ ನೋಡ್ತಾ ಇದ್ದಾರೆ, ಟೆಕ್ಸ್ಟ್ ಬುಕ್ಸ್ ಓಪನ್ ಮಾಡ್ತಾರೆ, ಏನು ಅರ್ಥ ಆಗಲ್ಲ, ಮುಚ್ಚಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಎಷ್ಟೋ ಸ್ಟೂಡೆಂಟ್ಸು ಪಾರ್ಟ್ ಟೈಮ್ ಜಾಬ್ ಮಾಡುವಂಥವ್ರು ಕೂಡ ಕಲಿಬೇಕು ಅಂತ ಹೇಳಿ ಇವತ್ತು ಕಾಲೇಜ್ಗಳಿಗೆ ಬರ್ತಾ ಇರೋದು. ಒಂದ್ ಕಡೆ ಪ್ರೈವೇಟ್ ಕಾಲೇಜ್ಗಳಲ್ಲಿ 1 ರೌಂಡ್ ಆಫ್ ಇಂಟರ್ನಲ್ಸ್ ಮುಗ್ದೋಗಿದೆ, ಅಂದ್ರೆ ಅವ್ರು ಆಗ್ಲೇ ಮುಂದೆ ಹೋಗ್ತಾ ಇದ್ದಾರೆ, ಅವ್ರದ್ದು ಎಕ್ಸಾಮ್ಸ್ ಸರಾಗವಾಗಿ ನಡೆಯುತ್ತೆ. ಆದ್ರೆ ಈ ಕಡೆ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂತ ಬಡ ವಿದ್ಯಾರ್ಥಿಗಳು, ಮೆರಿಟೋರಿಯಸ್ ವಿದ್ಯಾರ್ಥಿಗಳು ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಯಾವುದೇ ತರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಂದು ಬಿಡಿ, ನಿಮ್ಗೆ ಗೊತ್ತೇ ಗೊತ್ತು, ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡಿದು, ಟಾಯ್ಲೆಟ್ ರೂಮ್ಸ್ ಇಂದ ಹಿಡಿದು, ಕುಡಿಯೋ ನೀರ್ ವ್ಯವಸ್ಥೆಯಿಂದ ಹಿಡಿದು ಎಲ್ಲಾ ಸಮಸ್ಯೆಗಳಿದ್ರೆ ಬೇಸಿಕ್ ಲೆಕ್ಚರರ್ಸ್ ಕೂಡ ಈ ಸತಿ ಪ್ರಾಬ್ಲಮ್ ಮಾಡಿಟ್ಟಿದ್ದಾರೆ. ಕಳೆದ 4 ವರ್ಷಗಳಿಂದ ಓದ್ ಸರ್ಕಾರ ಇದ್ದಾಗ್ಲೂ ಇದೇ ತೊಂದರೆ ತಂದಿಡ್ತು. ಗೆಸ್ಟ್ ಫ್ಯಾಕಲ್ಟೀಸ್ ಅಪಾಯಿಂಟ್ ಮಾಡಲ್ಲ, ಸ್ಟೂಡೆಂಟ್ಸ್ ಗಳನ್ನ 1 ತಿಂಗಳು 2 ತಿಂಗಳು ಹಿಂಗೆ ಕಾಯಿಸ್ತಾರೆ. ಮೊದಲನೇ